ಇವತ್ತಿನ ಸಂಚಿಕೆಯಲ್ಲಿ ವಿದ್ಯಾರ್ಥಿಗಳು ಯುವಕರಿಗೆ ತಿಳಿಸುವುದೇನೆಂದರೆ, ವಿದ್ಯಾರ್ಥಿಗಳು ತಾವು ಕಲಿತಂಥ ವಿದ್ಯೆಯಲ್ಲಿ ಏನಿರ್ತೈತೆ ತಮ್ಮ ಫ್ರೆಂಡ್ಸ್ ಆಗಲಿ ಇದಕ್ಕಾಗಲಿ ಸ್ವಲ್ಪ ಮಟ್ಟಿಗೆಯಲ್ಲಿ ಹೇಳುವಂಥ ವ್ಯವಸ್ಥೆ ಮಾಡಿ. ಯಾಕಂದರೆ ನೀವು ಅಷ್ಟು ಹೆಲ್ಪ್ ಮಾಡಿದ್ದನ್ನು ಅವರು ಕೂಡ ಮುಂದೆ ಬರಲಿ, ಒಂದು ಲೆಕ್ಕಕ್ಕೆ ಇರಲಿ ಅನ್ನುವಂಥ ಒಂದು ಉದ್ದೇಶಕ್ಕಾಗಿ. ಹೌದಲ್ಲ. ಆಮೇಲೆ ನಿಮ್ಮ ಜ್ಞಾನವು ಎಷ್ಟು ಮಹತ್ವದ್ದು ಅನ್ನೋದು ನಿಮ್ಮ ಸಾಧನೆಗೆ ಗೊತ್ತಾಗುತ್ತೆ. ನೀವು ಹೇಳಿದರೆ ಅವು ಫ್ರೆಂಡ್ಸ್ ಹೇಳಿದ್ರು ಕೂಡ ಅವು ಅರ್ಥ ಮಾಡ್ಕೋದಿಲ್ಲ ಅಂದರೆ ನೀವು ಆಟೋಮೆಟಿಕ್ಕಾಗಿ ಮುಂದೆ ಬಂದೇ ಬರ್ತೀರಿ. ಗೊತ್ತಾಯ್ತಾ? ಯಾವುದೂ ವಿಷಯಲ್ಲಿ ನೀವು ಏನು ಮಾಡ್ತಾ ಇದ್ದಲ್ಲ ಸ್ಟಡಿ, ಅದನ್ನ ಭಕ್ತಿಯಿಂದ ಪ್ರೀತಿಯಿಂದ ಸ್ವೀಕಾರ ಮಾಡಬೇಕು ಮತ್ತು ಸ್ಟಡಿ ಮಾಡಬೇಕು. ತಂದೆ ತಾಯಿ ಕಾಟಕಾರಕ್ಕಾಗಿ ತಂದೆ ತಾಯಿ ಬೇಯ್ತಾರಂಥ ಉದ್ದೇಶಕ್ಕಾಗಿ ನೀವು ದಯವಿಟ್ಟು ಅಭ್ಯಾಸನ ಮಾಡೋಕ್ಕೆ ಹೋಗಬೇಡ್ರಿ. ನಿಮ್ಮ ಮಾನವೀಯತೆ ದೃಷ್ಟಿಯಿಂದ ನೀವು ಮುಂದೆ ಬರೋ ಉದ್ದೇಶಕ್ಕೋಸ್ಕರವಾಗಿ, ನೀವು ಸಾಧನೆ ಮಾಡೋ ಉದ್ದೇಶಕ್ಕೋಸ್ಕರವಾಗಿ ನೀವು ಕಂಪಲ್ಸರಿ ನಿಮ್ಮ ಮನಸ್ಸಿನಲ್ಲಿ ಇಟ್ಟುಕೊಂಡು ನೀವು ಪ್ರತಿಯೊಬ್ಬರು ಸ್ಟಡಿ ಮಾಡಿ 100% ನಿಮ್ಮ ಯಶಸ್ವಿಗೆ ಕಾರಣ ಆಗ್ತದೆ ಅಂತ ಹೇಳ್ತಾ, ಇವತ್ತು ವಿದ್ಯಾರ್ಥಿಗಳು ಮತ್ತು ಯುವಕರಿಗೆ